ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವನೋಪಾಯಕ್ಕೆ ಅಂತ ಆಟೋ ಇತ್ತು, ಅದು ಏನೋ ಇಂಜಿನ್ ಸೀಸ್ ಆಗಿದೆಯಂತೆ. ರಾತ್ರಿ ಹೋಗ್ತಿದ್ದ ಸೆಕ್ಯೂರಿಟಿ ಕೆಲಸಕ್ಕೂ ಬೇಡ ಅಂತ ಹೇಳಿದ್ರು. ತಿಂಗಳ ಖರ್ಚಿಗೆ ಏನ್ ಮಾಡೋದೋ ಗೊತ್ತಿಲ್ಲ. ಇನ್ನೊಂದು ಸ್ವಲ್ಪ ದಿನ ಆದ್ರೆ ಜಾನು ಬಾಣಂತನಕ್ಕೆ ಮನೆಗೆ ಬರ್ತಾಳೆ. ಆ ಖರ್ಚು ನಿಭಾಯಿಸಬೇಕು. ವೀಣಾ, ನಿಮ್ಮ ಮಾವನ್ಗೊಂದು ಫೋನ್ ಮಾಡಮ್ಮ. ಆತೆ. ಲಕ್ಷ್ಮಿ, ರೀ ಲಕ್ಷ್ಮಿ, ರೀ ಲಕ್ಷ್ಮಿ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ರೀ ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಏನಾಯ್ತು ಅಂತ ಹೇಳು, ಇಲ್ಲಾಂದ್ರೆ ನಂಗೆ. ರೀ, ಹರೀಶನ್ನ ಪೊಲೀಸ್ ಅವ್ರು ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಏನ? ಯಾಕಂತೆ? ಒಂದು ಕಂಪ್ನಿ ಶುರು ಮಾಡಬೇಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಿಳ್ಕೊಂಡು ಫಾಲೋ ಮಾಡೋದಲ್ವಾ? ಇವರು 25 ಲಕ್ಷ ರೂಪಾಯಿ ಚೀಟಿ ಮಾಡ್ತಾರಲ್ಲ, ಅದ್ರದ್ದು ಲೈಸೆನ್ಸ್ ತಗೋಬೇಕಂತ ಗೊತ್ತಿಲ್ವಾ ಇವ್ರಿಗೆ? ನೀವು ಮಾಡೋ ಬಿಸ್ನೆಸ್ಗೆ ಇಂತಿಷ್ಟು ಅಂತ ಡೆಪಾಸಿಟ್ ಮಾಡಬೇಕು, ಅದು ಗೊತ್ತಿದೆಯೇನ್ರಿ? ನಿಮ್ಮ ಮೇಲೆ ಕೇಸ್ ಆಗಿದೆ ಈ ರೀತಿ ಮಾಡ್ತಾ ಇರೋದಕ್ಕೆ. ನೋಡಿಮ್ಮ, ಈಗ ಎನ್ಕ್ವೈರಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಎನ್ಕ್ವೈರಿ ಎಲ್ಲ ಮುಗಿದ್ಮೇಲೆ ನೀವು ಲೀಗಲ್ ಆಗಿ ಬಂದು ಬಿಡಿಸ್ಕೊಂಡು ಹೋಗ್ಬೋದು. ಆಯ್ತು, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಭಗವಂತ, ನಮ್ಮನೇಲಿ ಏನ್ ನಡೀತಾ ಇದೆ? ಲಕ್ಷ್ಮಿ ಅಳ್ಬೇಡ, ಬಂದೆ. ಸರಿ ರೀ. ವೀಣಾ, ಸಿದ್ದುಗೊಂದು ಫೋನ್ ಮಾಡಿ ವಿಷಯ ತಿಳಿಸಮ್ಮ. ಅತ್ತೆ, ಸಿಂಚನ ಹೇಗೋ ಅವಳು ತವ್ರ ಮನೆಗೆ ಹೋಗಿರ್ತಾಳೆ. ಇಷ್ಟೊತ್ತಿಗೆ ಅಲ್ಲಿ ಎಲ್ರಿಗೂ ವಿಷಯ ಗೊತ್ತಾಗಿರುತ್ತೆ. ಏನಾದರೂ ಮಾಡಿ ಅವ್ರು ಹರೀಶನ ಮನೆಗೆ ಕರ್ಕೊಂಡ್ಬರ್ತಾರೆ. ನೀವು ಯೋಚನೆ ಮಾಡಬೇಡಿ ಅತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.